ನಮ್ಮಲ್ಲಿ ಅದೆಷ್ಟೋ ಜನರ ಆಸೆ ಇರುತ್ತೆ, ಒಂದು ಲಕ್ಸರಿ ಕಾರ್ ಖರೀದಿ ಮಾಡೋದು, ದೊಡ್ಡ ಮನೆ ಖರೀದಿ ಮಾಡೋದು, ವರ್ಲ್ಡ್ ಟೂರ್ ಮಾಡೋದು, ಹೊಸ ಹೊಸ ಸ್ಥಳಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಒಂದು ಇಂತಹ ಜೀವನ ಬದುಕಬೇಕು. ಒಬ್ಬ ಸೂಪರ್ ಹೀರೋ ಸಿನಿಮಾಗಳಲ್ಲಿ ಬದುಕ್ತಾನೆ. ಆದರೆ ತುಂಬಾ ಜನರ ಈ ಕನಸು ಕನಸಾಗಿಯೇ ಉಳಿದುಕೊಳ್ಳುತ್ತೆ. ನಾ ತುಂಬಾ ಜನರಿಂದ ಒಂದು ಮಾತು ಕೇಳಿದ್ದೇನೆ, ತಮ್ಮ ಸಲುವಾಗಿ ಒಂದು ರಿಟೈರ್ಮೆಂಟ್ ಪ್ಲಾನ್ ರೆಡಿ ಮಾಡಿ, ತಮ್ಮ ಎಂಗೇಜ್ ನಲ್ಲೇ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ರಿಟೈರ್ಮೆಂಟ್ ಆದ್ಮೇಲೆ ವರ್ಲ್ಡ್ ಟೂರ್ಗೆ ಹೋಗ್ಬೇಕು, ದೊಡ್ಡ ಮನೆ ಖರೀದಿ ಮಾಡಬೇಕು, ಟೆನ್ಷನ್ ಫ್ರೀ ಲೈಫ್ ಬದುಕಲು. ಹಾಗಿದ್ರೆ ಇದನ್ನೆಲ್ಲ ಅಚೀವ್ ಮಾಡಲು ನಿಮ್ಗೆ ಜಾಸ್ತಿ ಸಮಯ ಕಾಯುವ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ನಂಬ್ತೀರಾ? ಕೆಲವೊಬ್ರು ಇಲ್ಲ ಅಂತಾನೂ ಹೇಳ್ಬಹುದು. ಆದ್ರೆ ನಾ ನಿಮ್ಗೆ ಹೇಳ್ತೀನಿ, ನೀವು ಈ ಎಲ್ಲವನ್ನು ತಮ್ಮ 25ರಿಂದ 30ನೇ ವಯಸ್ಸಿಗೆ ಅಚೀವ್ ಮಾಡಬಹುದು. ನೋಡಿ, ವರ್ಲ್ಡ್ ಬೆಸ್ಟ್ ಇನ್ವೆಸ್ಟರ್ ಮಿಸ್ಟರ್ ವಾರೆನ್ ಬಫೆಟ್ ಹೇಳ್ತಾರೆ, ಇಫ್ ಯು ಡೋಂಟ್ ಫೈಂಡ್ ಎ ವೇ ಟು ಮೇಕ್ ಮನಿ, ವಿಲ್ ಯು ಸ್ಲೀಪ್? ಯು ವಿಲ್ ವರ್ಕ್ ಅಂಟಿಲ್ ಯು ಡೈ. ಅಂದ್ರೆ ನೀವು ಇವತ್ತು ಫೈನಾನ್ಷಿಯಲಿ ಫ್ರೀ ಆಗಿ ಬದುಕುವುದು ಹೇಗೆ ಎಂದು ಯೋಚನೆ ಮಾಡ್ತಾ ಇಲ್ಲ ಅಂದ್ರೆ ಯಾವ ಗ್ಯಾರಂಟಿ ಇದೆ ಮುಂದೆ ನೀವು ಫ್ಯೂಚರ್ ನಲ್ಲಿ ಫ್ರೀ ಆಗ್ತೀರಾ ಅನ್ನೋದು? ಮತ್ತೆ ಇಡೀ ಜೀವನ ಕೆಲಸ ಮಾಡ್ತಾನೆ ಇರಬಹುದು. ನೋಡಿ, ನಾವು ಇಂತಹ ಯುಗದಲ್ಲಿ ಬದುಕ್ತಾ ಇದ್ದೇವೆ, ಅಲ್ಲಿ ಪ್ರತಿದಿನ ವಸ್ತುಗಳ ಬೆಲೆ ಏರಿಕೆನೇ ಆಗ್ತಾ ಇದೆ, ಇನ್ಫ್ಲೇಷನ್ ನಿಲ್ತಾನೆ ಇಲ್ಲ. ಇದರಿಂದ ಜನರಿಗೆ ಬದುಕುವುದು ಕಷ್ಟ ಆಗ್ತಾ ಇದೆ. ಹಾಗಿದ್ರೆ ನಾವು ಏನ್ ಮಾಡ್ಬೇಕು ಒಂದು ಫೈನಾನ್ಷಿಯಲಿ ಫ್ರೀ ಲೈಫ್ ಬದುಕಲು? ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 5 ಇಂತಹ ಸ್ಟೆಪ್ಸ್ ಗಳನ್ನ ಹೇಳ್ತೀನಿ. ಇದರಿಂದ ನಿಮಗೆ ಒಂದು ಫೈನಾನ್ಷಿಯಲಿ ಫ್ರೀ ಜೀವನ ಹೇಗಿರುತ್ತೆ, ಅದನ್ನ ಅಚೀವ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಸ್ಟೆಪ್ ನಂಬರ್ 1, ಸ್ಟಾರ್ಟ್ ವಿತ್ ದ ಪ್ಲಾನ್. ಎಲ್ಲಕ್ಕಿಂತ ಮೊದಲು ನೀವು ಫೈನಾನ್ಷಿಯಲಿ ಫ್ರೀಡಮ್ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಬೇಕು. ಹಾಗಿದ್ರೆ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳಿಯೋಣ. ನಿಮ್ಗೆ 3 ಜನ ಗೆಳೆಯರು ಇದ್ದಾರೆ ಅನ್ಕೊಳ್ಳಿ. ಒಬ್ಬನ ಹೆಸರಿದೆ ರಾಕಿ, ಇನ್ನೊಬ್ಬನ ಹೆಸರಿದೆ ಶುಭಂ, ಮತ್ತೆ 3ನೇ ಗೆಳೆಯನ ಹೆಸರಿದೆ ಆನಂದ್. ರಾಕಿಯ ಕನಸಿದೆ, ಆತನ ಹತ್ತಿರ ಅಷ್ಟೊಂದು ಬಂಗಾರ ಇರಬೇಕು, ಆತ ಯಾವುದೇ ಒಂದು ವಸ್ತುವನ್ನು ಈಸಿಯಾಗಿ ಖರೀದಿ ಮಾಡಬೇಕು, ಹಣದ ಚಿಂತೆ ಕಾಡಬಾರ್ದು. ಮತ್ತೆ ಶುಭಂನ ಆಸೆ ಇದೆ, ಆತನ ಹತ್ತಿರ ಅಷ್ಟು ದೊಡ್ಡ ಮನೆ ಇರಬೇಕು, ಜೊತೆಗೆ ಒಂದು ಪ್ರೈವೇಟ್ ಜೆಟ್ ಇರಬೇಕು, ಏಕೆಂದ್ರೆ ಅವನಿಗೆ ಮುಂದೆ ಭವಿಷ್ಯದಲ್ಲಿ ಯಾವುದೇ ಚಿಂತೆ ಇರಬಾರ್ದು. ಮತ್ತೆ ಆನಂದ್ನ ಆಸೆ ಇದೆ, ಒಂದು ಇಂತಹ ಕರೆಂಟ್ ಪಾತ್ ಚೂಸ್ ಮಾಡಬೇಕು, ಅಲ್ಲಿ ಅವನಿಗೆ ಸಕ್ಸಸ್ ಸಿಗಬೇಕು, ಜನರ ದೃಷ್ಟಿಯಲ್ಲಿ ಆತ ಫೇಮಸ್ ಆಗಬೇಕು, ಮತ್ತೆ ತಾನು ಆಯ್ಕೆ ಮಾಡಿಕೊಂಡ ಪಾತ್ನಿಂದ ಅಷ್ಟೊಂದು ಹಣ ಬರಬೇಕು, ಅದರಿಂದ ಜನ ಬರುವಂತಹ ಟೈಮ್ನಲ್ಲೂ ಅವನ ಹೆಸರು ಮರೆಯಬಾರದು. ಹಾಗಿದ್ರೆ ಈ 3 ಜನರ ಡ್ರೀಮ್ಸ್ ಬೇರೆ ಬೇರೆ ಆಗಿದೆ, ಮತ್ತೆ ಇವರ ಡ್ರೀಮ್ಸ್ ನಿರ್ಧಾರ ಮಾಡುತ್ತೆ ಇವರ ಫೈನಾನ್ಷಿಯಲಿ ಫ್ರೀಡಮ್. ಒಂದ್ ವೇಳೆ ರಾಕಿಗೆ ಗೋಲ್ಡ್ ಸಿಗ್ಲಿಲ್ಲ ಅಂದ್ರೆ ಆತ ಯಾವತ್ತೂ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋದೇ ಇಲ್ಲ. ಅದೇ ತರ ಶುಭಂಗೆ ಪ್ರೈವೇಟ್ ಜೆಟ್ ಸಿಗ್ಲಿಲ್ಲ ಅಂದ್ರೆ, ಮತ್ತೆ ಆನಂದ್ಗೆ ಬೇಡಿರುವ ಜಾಬ್ ಸಿಗ್ಲಿಲ್ಲ ಅಂದ್ರೆ ಆತ ಕೂಡ ಯಾವತ್ತೂ ಫೈನಾನ್ಷಿಯಲಿ ಫ್ರೀ ಆಗೋದೇ ಇಲ್ಲ. ನಮಗೆ ಈ ಡೆಫಿನೇಷನ್ ಇಂದ ಅರ್ಥ ಆಯ್ತು, ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಬೇರೆ ಬೇರೆಯವರ ದೃಷ್ಟಿಯಲ್ಲಿ ಬೇರೆ ಬೇರೆ ಆಗಿದೆ. ಅದಕ್ಕೆ ನೀವು ಮೊದಲ ಸ್ಟೆಪ್ ತಗೊಳ್ಬೇಕು, ಅದುವೇ ಸ್ಟಾರ್ಟ್ ವಿತ್ ದ ಪ್ಲಾನ್. ಅಂದ್ರೆ ತಮ್ಮ ಸಲುವಾಗಿ ಒಂದು ಗೋಲ್ ಸೆಟ್ ಮಾಡಿ, ಒಂದು ಟಾರ್ಗೆಟ್ ಸೆಟ್ ಮಾಡಿ, ಅದು ಅಚೀವೇಬಲ್ ಆಗಿರಬೇಕು. ಮತ್ತೆ ನಿಮಗೆ ಆದಷ್ಟು ಹಣ ತಂದು ಕೊಡಬೇಕು. ಉದಾಹರಣೆಗೆ ನಿಮಗೆ ಬ್ಯಾಂಕ್ನಿಂದ ಎಷ್ಟು ಹಣ ಬೇಕು, ಯಾವೆಲ್ಲ ಲಕ್ಸರಿ ಐಟಮ್ಗಳು ಬೇಕು, ಅದಕ್ಕಾಗಿ ಯಾವೆಲ್ಲ ಎಕ್ಸ್ಪೆನ್ಸಸ್ಗಳು ಬೇಕು, ಅದಕ್ಕೆ ಒಂದು ಟಾರ್ಗೆಟ್ ಸೆಟ್ ಮಾಡಿ. ಮತ್ತೆ ಟಾರ್ಗೆಟ್ ಸೆಟ್ ಮಾಡಿದ ನಂತರ ತಮ್ಮ ಕರೆಂಟ್ ಸಿಚುವೇಶನ್ ಅನ್ನ ಅನಾಲಿಸಿಸ್ ಮಾಡಿ, ಮತ್ತೆ ಒಂದು ಲಾಂಗ್ ಟರ್ಮ್ ಅಥವಾ ರಿಯಲಿಸ್ಟಿಕ್ ರೀಸನ್ ನಿರ್ಮಾಣ ಮಾಡಿ, ಮತ್ತೆ ಸಣ್ಣ ಪುಟ್ಟ ಸ್ಟೆಪ್ಸ್ ನಲ್ಲಿ ಅವುಗಳ ಮೇಲೆ ಕೆಲಸ ಮಾಡುವುದು ಪ್ರಾರಂಭ ಮಾಡಿ. ಅದು ನಿಧಾನವಾಗಿ ನಿಮಗೆ ನಿಮ್ಮ ಡ್ರೀಮ್ಸ್ ಗೋಲ್ ವರೆಗೆ ತಗೊಂಡು ಹೋಗುತ್ತೆ. ಸ್ಟೆಪ್ ನಂಬರ್ 2, ಮೇಕ್ ಎ ಬಜೆಟ್. ನೋಡಿ, ನಮ್ಮಂತ ಇಂಡಿಯನ್ ಮೈಂಡ್ ಸೆಟ್ ಹೊಂದಿರುವ ಜನರಲ್ಲಿ ಒಂದು ವಿಷಯ ತುಂಬಾ ಕಾಮನ್ ಆಗಿರುತ್ತೆ, ಅದುವೇ ಬಜೆಟ್. ಒಂದು ಟ್ರಿಪ್ ಹೋಗುವಾಗ ಆಗಿರ್ಲಿ, ಶಾಪಿಂಗ್ ಮಾಡುವುದು ಆಗಿರ್ಲಿ, ಮನೆ ನಡೆಸುವುದು ಆಗಿರ್ಲಿ, ಅಥವಾ ಮಕ್ಕಳ ಸ್ಟಡಿ ಆಗಿರ್ಲಿ, ಇದಕ್ಕೆಲ್ಲ ಪ್ರತಿಯೊಬ್ಬ ಭಾರತೀಯ ಒಂದು ಬಜೆಟ್ ಖಂಡಿತ ರೆಡಿ ಮಾಡಿರ್ತಾನೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಬಿಲಿನಿಯರ್ಗಳು ಕೂಡ ಒಂದು ಬಜೆಟ್ ರೆಡಿ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಅದರಿಂದ ನಿಮಗೆ ಒಂದು ಸೆನ್ಸ್ ಆಫ್ ಕ್ಲಾರಿಟಿ ಸಿಗುತ್ತೆ, ಯಾವಾಗ ಮತ್ತು ಎಲ್ಲಿ ಎಷ್ಟು ಹಣ ಸ್ಪೆಂಡ್ ಮಾಡಬೇಕು ಮತ್ತೆ ಎಷ್ಟು ಸೇವ್ ಮಾಡಬೇಕು ಅನ್ನೋದು. ಒಂದ್ ವೇಳೆ ನೀವು ತಮ್ಮ ಎಕ್ಸ್ಪೆನ್ಸಸ್ ಸಲುವಾಗಿ ಬಜೆಟ್ ನಿರ್ಮಾಣ ಮಾಡಿಕೊಳ್ತೀರಾ ಅನ್ಕೊಳ್ಳಿ, ಮತ್ತೆ 10 ವರ್ಷದವರೆಗೆ ಅದೇ ರೂಟೀನ್ ಫಾಲೋ ಮಾಡ್ತೀರಾ ಅನ್ಕೊಳ್ಳಿ. ಈ ತರ ಮಾಡೋದ್ರಿಂದ ನೀವು ತಮ್ಮ ಡಿಸೈರ್ ಗೋಲ್ ನ ತುಂಬಾ ಹತ್ತಿರ ಕಾಣ್ತೀರಾ. ಒಂದ್ ವೇಳೆ ನೀವು ಯಾವುದೇ ಬಜೆಟ್ ಇಲ್ಲದೆ ಹಣ ಸಂಪಾದನೆ ಮಾಡಲು ಯೋಚನೆ ಮಾಡಿದ್ದೆ ಆದ್ರೆ ನಿಮ್ಮಿಂದ ಹಣ ಉಳಿತಾಯ ಮಾಡಲು ಆಗೋದೇ ಇಲ್ಲ. ಮತ್ತೆ ನೀವು ಔಟ್ ಆಫ್ ಕಂಟ್ರೋಲ್ ಖರ್ಚು ಮಾಡ್ತೀರಾ ಅಥವಾ ಒಂದು ಸಾಲದಲ್ಲಿ ಮುಳುಗಬಹುದು. ಅದಕ್ಕೆ ಬಜೆಟ್ ನಿಮ್ಗೆ ಒಂದು ಕ್ಲಾರಿಟಿ ನೀಡುತ್ತೆ, ನೀವು ಹೇಗೆ ನಿಮ್ಮ ಫೈನಾನ್ಷಿಯಲ್ ಜರ್ನಿ ಮುಂದುವರಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಸ್ಟೆಪ್ ನಂಬರ್ 3, ಸ್ಟಾಪ್ ಎಕ್ಸ್ಚೇಂಜಿಂಗ್ ಟೈಮ್ ಆಫ್ ಮನಿ. ನೋಡಿ, ನಮ್ಮ ಪ್ರತಿಯೊಬ್ಬ ಇಂಡಿಯನ್ ಪೇರೆಂಟ್ಸ್ಗಳ ಮೈಂಡ್ ಸೆಟ್ ಈ ತರ ಇರುತ್ತೆ, 20 ವರ್ಷದವರೆಗೆ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆಯ ಡಿಗ್ರಿ ತಗೊಳ್ಬೇಕು, ಮತ್ತೆ ಗೊತ್ತಿಲ್ಲದೆ ಒಂದು ಇಂತಹ ಜಾಬ್ ಪಡಿಬೇಕು, ಅಲ್ಲಿ ಅವರಿಗೆ ಒಳ್ಳೆಯ ಸ್ಯಾಲ್ರಿ ಸಿಗಬೇಕು. ಮತ್ತೆ ಈ ಮೈಂಡ್ ಸೆಟ್ ಕೇವಲ ನಮ್ಮ ತಂದೆ ತಾಯಿದೆ ಅಲ್ಲ, ಬದಲಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ದು ಆಗಿದೆ. ನೋಡಿ, ನಮ್ಮ ಎಜುಕೇಶನ್ ಸಿಸ್ಟಮ್ ನಮ್ಮನ್ನ ಈ ತರ ಟ್ರೈನ್ ಮಾಡುತ್ತೆ, ಮುಂದೆ ಹೋಗಿ ನಾವು ಇನ್ನೊಬ್ಬರ ಹತ್ತಿರ ಕೆಲಸ ಮಾಡಬೇಕು, ಮತ್ತೆ ಆ ಡ್ರೀಮ್ ಜಾಬ್ನ ಆಸೆಯಲ್ಲಿ
ನಾವು ನಮ್ಮ ಪೂರ್ತಿ ಪೊಟೆನ್ಷಿಯಲ್ ಕಳೆದುಕೊಳ್ತೇವೆ. ಆದರೆ ನೀವು ಮಿಲಿನಿಯರ್ಗಳ ಮೈಂಡ್ಸೆಟ್ ಅನ್ನ ನೋಡಿ, ಅವರು ಈ ತರ ಯಾವತ್ತೂ ಮಾಡೋದಿಲ್ಲ. ಅವರು ತಮ್ಮ ಮಕ್ಕಳಿಗೆ ಅಷ್ಟೊಂದು ಫೈನಾನ್ಷಿಯಲಿ ಫ್ರೀ ಆಗಿಸುವ ಪ್ರಯತ್ನ ಮಾಡ್ತಾರೆ. ಸ್ವತಃ ಅವರು ಸ್ಟೇಬಲ್ ಆಗಬೇಕು ಮತ್ತೆ ಹಣದ ನಿಜವಾದ ವ್ಯಾಲ್ಯೂ ಅರ್ಥ ಮಾಡಿಕೊಳ್ಬೇಕು. ಆದರೆ ನಿಮಗಿದು ಗೊತ್ತಾ, ವಾರನ್ ಬಫೆಟ್ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ತಮ್ಮ ವೆಲ್ತ್ 90% ಹಣ ದಾನ ಮಾಡೋದಾಗಿ ಹೇಳಿದ್ದಾರೆ. ಏಕೆಂದ್ರೆ ಅವರ ಮಕ್ಕಳು ಕೂಡ ಸ್ವತಃ ಫೈನಾನ್ಷಿಯಲಿ ಫ್ರೀಡಮ್ ಅನ್ನ ಕಲಿಯಲು ಮತ್ತೆ ಹೊಸ ಹೊಸ ಐಡಿಯಾಗಳಿಂದ ಹಣ ಸಂಪಾದನೆ ಮಾಡಲು. ನೋಡಿ, 9 to 5 ಜಾಬ್ ಮಾಡೋದು ಸರಿಯಲ್ಲ ಎಂದು ನಾನು ಹೇಳ್ತಾ ಇಲ್ಲ. ನೀವು 9 to 5 ಜಾಬ್ ಮಾಡಿ ತಮ್ಮ ಗೋಲ್ಸ್ಗಳನ್ನು ಅಚೀವ್ ಮಾಡಬಹುದು. ಆದರೆ 9 to 5 ಜಾಬ್ ಮಾಡಿದ ಮೇಲೆ ಉಳಿದ ಸಮಯದಲ್ಲಿ ಏನು ಮಾಡ್ತೀರಾ ನೋಡಿ. ಜಾಸ್ತಿ ಜನ ಕೆಲಸ ಮುಗಿಸಿ ಬಂದ ಮೇಲೆ ನೆಟ್ಫ್ಲಿಕ್ಸ್, ಇನ್ಸ್ಟಾಗ್ರಾಮ್, ಟಿವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆದರೆ ಇದೇ ಸಮಯದಲ್ಲಿ ಕೆಲವೊಂದು ಪ್ರೊಡಕ್ಟಿವ್ ಮತ್ತೆ ಇನ್ಕಮ್ ಜನರೇಟಿಂಗ್ ಕೆಲಸ ಮಾಡಬಹುದು. ಹೌದು, ನಿಮ್ಮ ಹತ್ತಿರ ಅನೇಕ ಕೆಲಸಗಳು ಇರಬಹುದು, ನಿಮ್ಮ ಹತ್ತಿರ ಅಮೌಂಟ್ ಕೂಡ ಅನ್ಲಿಮಿಟೆಡ್ ಆಗಿರಬಹುದು. ಆದರೆ ನಿಮ್ಮ ಟೈಮ್ ತುಂಬಾ ಲಿಮಿಟೆಡ್ ಆಗಿದೆ. ಮತ್ತೆ ಎಲ್ಲರಿಗೂ ದಿನದಲ್ಲಿ 24 ಗಂಟೆ ಸಮಯವೇ ಸಿಗುತ್ತೆ. ಒಂದ್ ವೇಳೆ ನೀವು ತಮ್ಮ ಟೈಮ್ನ ಬದಲಾಗಿ ತಮ್ಮ ಇನ್ಕಮ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರೆ ನಿಮ್ಮ ಟೈಮ್ ಕೂಡ ಲಿಮಿಟೆಡ್ ಆಗಿಯೇ ಉಳಿದುಕೊಳ್ಳುತ್ತೆ. ಆಗ ನೀವು ಹಣ ಸಂಪಾದನೆ ಮಾಡಿದ್ರೂ ಕೂಡ ತಮಗೆ ಫೈನಾನ್ಷಿಯಲಿ ಫ್ರೀ ಅನ್ನಾಗಿ ಮಾಡೋದಿಲ್ಲ. ಸ್ಟೆಪ್ ನಂಬರ್ 4, ಲಿವ್ ಬೈ ಯುವರ್ ಮೀನ್ಸ್, ಸ್ಪೆಂಡ್ ಆನ್ ವಾಟ್ಸ್ ನೆಸೆಸರಿ. ನೋಡಿ, ಮಂತ್ ಎಂಡ್ ನಲ್ಲಿ ಯಾವಾಗ ಒಂದು ಪೇ ಚೆಕ್ ಬರುತ್ತೆ ಆಗ ಎಲ್ಲರಿಗೂ ಶಾಪಿಂಗ್ ಮಾಡಬೇಕು, ಪಾರ್ಟಿ ಮಾಡಬೇಕು ಅನ್ಸುತ್ತೆ. ನೋಡಿ, ತಮ್ಮ ಅವಶ್ಯಕತೆಗೆ ತಕ್ಕಂತೆ ಬದುಕುವುದು ತಪ್ಪಲ್ಲ. ಅದೇ ತರ ತುಂಬಾ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು, ಜಾಸ್ತಿ ಹಣ ವ್ಯರ್ಥ ಮಾಡಬೇಡಿ, ಪಾರ್ಟಿ ಅಥವಾ ಶಾಪಿಂಗ್ ಮಾಡಬೇಡಿ ಎಂದು ಹೇಳ್ತಾರೆ. ನೋಡಿ, ಯಾವುದೇ ಒಂದು ವಿಷಯ ಲಿಮಿಟ್ ನಲ್ಲಿ ಇದ್ರೆ ಅದು ಸರಿಯಾಗಿ ಇರುತ್ತೆ. ಮತ್ತೆ ನೀವು ಒಂದು ಬಜೆಟ್ ನಿರ್ಮಾಣ ಮಾಡಿದ್ರೆ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ಆದ್ರೆ ನೀವು ಖರ್ಚುಗಳು ಅದೇ ವಿಷಯದ ಮೇಲೆ ಮಾಡಬೇಕು, ಅದರ ಅವಶ್ಯಕತೆ ನಿಮಗೆ ಇರಬೇಕು ಅಥವಾ ಅದರಿಂದ ನಿಮಗೆ ಮೆಂಟಲ್ ಪೀಸ್ ಸಿಗಬೇಕು. ಅಂದ ಹಾಗೆ ನಾನು ಕೂಡ ತುಂಬಾ ಜನರಿಗೆ ನೋಡಿದ್ದೇನೆ, ಮೊದಲ ಸ್ಯಾಲರಿ ಬರ್ತಾ ಇದ್ದಂತೆ ಹೊಸ ಗಾಡಿ ಖರೀದಿ ಮಾಡುವುದರ ಬಗ್ಗೆ ಯೋಚನೆ ಮಾಡ್ತಾರೆ. ಅವರ ಸ್ಯಾಲರಿ ಅಷ್ಟು ಇರೋದಿಲ್ಲ, ಅದಕ್ಕಿಂತ 4 ಪಟ್ಟು ಜಾಸ್ತಿ ಹಣ ಕೊಟ್ಟು ಗಾಡಿ ಖರೀದಿ ಮಾಡ್ತಾರೆ. ಮುಂದೆ ಅದರ EMI ಪೇ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ತಮ್ಮ ಸಂಬಂಧಿಕರು ಟೂರ್ ಹೋಗಿದ್ದಾರೆ ಅನ್ಕೊಂಡು ಅವರು ಕೂಡ ಟೂರ್ ಹೋಗಲು ರೆಡಿ ಆಗ್ತಾರೆ. ನೋಡಿ, ನೀವು ಹಣ ಖರ್ಚು ಮಾಡಬೇಕು, ಆದರೆ ವಿನಾಕಾರಣ ವ್ಯರ್ಥವಾಗಿ ಹಣ ಖರ್ಚು ಮಾಡಬಾರ್ದು. ಏಕೆಂದ್ರೆ ನಂತರ ನಿಮಗೆ ಪಶ್ಚಾತ್ತಾಪ ಆಗಬಾರ್ದು. ಬೇರೆಯವರನ್ನ ನೋಡಿ ಮತ್ತೆ ತಮ್ಮ ಸಲುವಾಗಿ ಯಾವ ವಿಷಯ ಇಂಪಾರ್ಟೆಂಟ್ ಆಗಿದೆ ಅದನ್ನ ಪೂರ್ಣಗೊಳಿಸಿ. ಇಲ್ಲ ಅಂದ್ರೆ ಶೋ ಆಫ್ ಮಾಡಲು ಹೋಗಿ ತಮ್ಮ ಎಲ್ಲ ಹಣ ಕಳೆದುಕೊಳ್ತೀರಾ. ಸ್ಟೆಪ್ ನಂಬರ್ 5, ಲರ್ನ್ ಟು ಮ್ಯಾನೇಜ್ ಮನಿ. ನೀವು ಫೇಮಸ್ ಬಾಕ್ಸರ್ ಮೈಕ್ ಟೈಸನ್ ಅವರ ಹೆಸರು ಕೇಳೇ ಇರ್ತೀರಾ. ಜಗತ್ತಿನ ಅತಿ ಶ್ರೀಮಂತ ಬಾಕ್ಸರ್ ಮೈಕ್ ಟೈಸನ್ ಅವರ ಜೀವನದಲ್ಲಿ 2003ನೇ ವರ್ಷ ಒಂದು ಬ್ಲ್ಯಾಕ್ ಇಯರ್ ಆಗಿತ್ತು. ಆ ವರ್ಷ ಅವರು ಬ್ಯಾಂಕ್ರಪ್ಟ್ ಆಗಿದ್ರು. ಮೈಕ್ ತಮ್ಮ ಖರ್ಚುಗಳಿಂದ ಅಷ್ಟು ಕೇರ್ಲೆಸ್ ಆಗಿದ್ರು, ಅವರಿಗೆ ಸ್ವತಃ ಗೊತ್ತಿರಲಿಲ್ಲ ಅವರ ಹತ್ತಿರ ಎಷ್ಟು ಕಾರ್ಗಳಿವೆ, ಎಷ್ಟು ಪ್ರಾಪರ್ಟಿ ಇದೆ, ಮತ್ತೆ ಅವುಗಳ ಮೇಲೆ ಎಷ್ಟು ಕೇಸ್ಗಳು ನಡೀತಾ ಇದೆ ಅನ್ನೋದು. ಮತ್ತೆ ಒಂದು ರಿಪೋರ್ಟ್ ಪ್ರಕಾರ ಮೈಕ್ ಟೈಸನ್ $600 ಮಿಲಿಯನ್ ಗಿಂತಲೂ ಜಾಸ್ತಿ ಲಾಸ್ ಫೇಸ್ ಮಾಡ್ತಾ ಇದ್ರು. ಅವರ ಹತ್ತಿರ ಅದೆಷ್ಟೋ ಲಕ್ಸರಿ ಕಾರ್ಗಳಿದ್ವು, ಲಕ್ಸರಿ ಮನೆಗಳಿದ್ವು. ಅವುಗಳ ಮೇಂಟೆನೆನ್ಸ್ ನಲ್ಲಿ ವರ್ಷಕ್ಕೆ 100 ಕೋಟಿ ರೂಪಾಯಿ ಖರ್ಚು ಆಗ್ತಾ ಇತ್ತು. ಇವರ ಹತ್ತಿರ 100ಕ್ಕಿಂತ ಹೆಚ್ಚು ಪ್ರಜಾತಿಯ ರಿಯರೆಸ್ಟ್ ಪಕ್ಷಿಗಳಿದ್ವು ಮತ್ತೆ 3 ಬೆಂಗಾಲ್ ಟೈಗರ್ಗಳಿದ್ವು. ಅವುಗಳ ವಾರ್ಷಿಕ ಖರ್ಚು $1 ಲಕ್ಷ ಗಿಂತಲೂ ಜಾಸ್ತಿ ಆಗ್ತಾ ಇತ್ತು. ಅವರು ಯಾವತ್ತೂ ಇದರ ಮೇಲೆ ಗಮನ ಕೊಡಲೇ ಇಲ್ಲ. ಆದರೆ ಯಾವಾಗ ಅವರಿಗೆ ಲಾಸ್ ಆಗ್ತಾ ಇತ್ತು ಆಗ ಅವರಿಗೆ ಗೊತ್ತೇ ಇರಲಿಲ್ಲ ಅವರ ಹತ್ತಿರ ಎಷ್ಟು ಪ್ರಾಪರ್ಟಿಗಳಿವೆ, ಎಷ್ಟು ಕಾರ್ಗಳಿವೆ ಮತ್ತೆ ಎಷ್ಟು ಗೋಲ್ಡ್ ಮತ್ತೆ ಲಕ್ಸರಿ ಐಟಮ್ಗಳಿವೆ ಅನ್ನೋದು. ಇದೇ ಕಾರಣದಿಂದ ಅವರು ತಮ್ಮ ಸಾಲ ಮರುಪಾವತಿ ಮಾಡಲೇ ಇಲ್ಲ ಮತ್ತೆ ಅವರು ಬ್ಯಾಂಕ್ರಪ್ಟ್ ಆಗಿಬಿಟ್ರು. ಮತ್ತೆ ಇದೇ ಕಾರಣದಿಂದ ಅವರು ತಮ್ಮ ಬಾಕ್ಸಿಂಗ್ ಕರಿಯರ್ನಿಂದ ದೂರ ಉಳಿಯಬೇಕಾಯಿತು. ಅದಕ್ಕೆ ನೀವು ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡುವುದನ್ನು ಕಲಿಬೇಕು. ಸ್ಪೆಷಲಿ ಎಷ್ಟು ಹಣ ಎಲ್ಲಿ ಖರ್ಚು ಆಗ್ತಾ ಇದೆ ಅನ್ನೋದರ ಮೇಲೆ ಗಮನ ಕೊಡಬೇಕು. ತಮ್ಮ ಡ್ಯೂಸ್ ಸಮಯಕ್ಕೆ ಸರಿಯಾಗಿ ಪೇ ಆಗ್ತಾ ಇದೆನಾ ಅಥವಾ ಇಲ್ಲ ಅನ್ನೋದನ್ನು ನೋಡಬೇಕು. ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಟೈಮ್ ಟು ಟೈಮ್ ಪೇ ಆಗ್ತಾ ಇದೆನಾ ಇಲ್ಲ, ರೆಂಟ್ ಪೇ ಆಗ್ತಾ ಇದೆನಾ ಅಥವಾ ಇಲ್ಲ, ಯಾವುದಾದ್ರೂ ಅನ್ನೆಸೆಸರಿ ಖರ್ಚು ಆಗ್ತಾ ಇದೆನಾ ಅನ್ನೋದನ್ನ ನೋಡಬೇಕು. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಒಂದು ಎಮರ್ಜೆನ್ಸಿ ಫಂಡ್ ಯಾವತ್ತೂ ರೆಡಿಯಾಗಿ ಇಟ್ಕೊಳ್ಳಿ. ಏಕೆಂದ್ರೆ ಅವಶ್ಯಕತೆ ಎದುರಾದಾಗ ನೀವು ತಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಿಂದ ಹಣ ತೆಗಿಬಾರ್ದು. ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಹಣವನ್ನು ಇದೇ ಕಾರಣಕ್ಕಾಗಿ ಕಳೆದುಕೊಳ್ತಾರೆ, ಏಕೆಂದ್ರೆ ಅವರಿಗೆ ತಮ್ಮ ಹಣವನ್ನು ಮ್ಯಾನೇಜ್ ಮಾಡಲು ಬರೋದೇ ಇಲ್ಲ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.